ಕರ್ನಾಟಕ ಸರ್ಕಾರದಿಂದ ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆಯಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಗೆ ಚಾಲನೆ. ರೋಬೋಟಿಕ್ ನೆರವಿನ ಕೀಲು ಬದಲಿ ಶಸ್ತ್ರಚಿಕಿತ್ಸೆ ಪರಿಚಯಿಸಿದ ಕರ್ನಾಟಕದ ಮೊದಲ ಸರ್ಕಾರಿ ಆಸ್ಪತ್ರೆಯಾಗಿ ಎಸ್ಜಿಐಟಿಒ ಹೆಗ್ಗಳಿಕೆ. ಕರ್ನಾಟಕದಲ್ಲಿ ಅತ್ಯಾಧುನಿಕ ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆ ಇಂದು ಬೆಂಗಳೂರಿನ ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆಯಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯನ್ನು ಉದ್ಘಾಟಿಸಿತು. ಇದರೊಂದಿಗೆ ರೋಬೋಟಿಕ್ ನೆರವಿನ ಕೀಲು ಬದಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆಯನ್ನು ಆರಂಭಿಸಿದ ಕರ್ನಾಟಕದ ಮೊದಲ ಸರ್ಕಾರಿ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಸಂಸ್ಥೆ ಪಾತ್ರವಾಗಿದೆ. ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಅವರು ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ಉದಯ್ ಬಿ ಗರುಡಾಚಾರ್, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೀ ತೇಜಸ್ವಿ ಸೂರ್ಯ, ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಮೊಹಮ್ಮದ್ ಮುಹ್ಸಿನ್, ವೈದ್ಯಕೀಯ ಶಿಕ್ಷಣ ನಿರ್ದೇಶಕಿ ಡಾಕ್ಟರ್ ಬಿಎಲ್ ಸುಜಾತಾ ರಾಥೋಡ್ ಹಾಗೂ ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಮದನ್ ಬಲ್ಲಾಳ್ ಅವರು ಉಪಸ್ಥಿತರಿದ್ದರು. ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಅವರು ಮಾತನಾಡಿ, ಸರ್ಕಾರಿ ಆಸ್ಪತ್ರೆಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಮೇಲ್ದರ್ಜೆಗೇರಿಸುವ ಉದ್ದೇಶದಿಂದ ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆಯಲ್ಲಿ ಸುಮಾರು ರೂಪಾಯಿ 3 ಕೋಟಿ ವೆಚ್ಚದಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ರೋಗಿಗಳಿಗೆ ಗುಣಮಟ್ಟದ ಹಾಗೂ ಅತ್ಯಾಧುನಿಕ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯವಾಗಲಿದೆ. ಇದೇ ಮಾದರಿಯ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯಲ್ಲಿಯೂ ಆರಂಭಿಸಲಾಗುವುದು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಮದನ್ ಬಲ್ಲಾಳ್ ಅವರು, ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯ ಸ್ಥಾಪನೆ ಎಸ್ಜಿಐಟಿಒಗೆ ಮಹತ್ವದ ಮೈಲಿಗಲ್ಲಾಗಿದೆ. ರೋಬೋಟಿಕ್ ನೆರವಿನ ಕೀಲು ಬದಲಿ ಶಸ್ತ್ರಚಿಕಿತ್ಸೆ ಅತ್ಯಂತ ನಿಖರತೆ ಮತ್ತು ಸ್ಥಿರತೆಯನ್ನು ಒದಗಿಸುವ ಮೂಲಕ ಪ್ರತಿಯೊಬ್ಬ ರೋಗಿಗೆ ವೈಯಕ್ತಿಕ ಅಗತ್ಯಕ್ಕೆ ತಕ್ಕ ಚಿಕಿತ್ಸೆ ನೀಡಲು ಸಹಕಾರಿಯಾಗುತ್ತದೆ. ಈ ತಂತ್ರಜ್ಞಾನವು ರೋಗಿಗಳ ಸುರಕ್ಷತೆಯನ್ನು ಹೆಚ್ಚಿಸುವುದರೊಂದಿಗೆ ಚೇತರಿಕೆಯ ಅವಧಿಯನ್ನು ಕಡಿಮೆ ಮಾಡಿ ಅಸ್ಥಿ ಚಿಕಿತ್ಸೆಯಲ್ಲಿ ಎಸ್ಜಿಐಟಿಒ ಅನ್ನು ದೇಶದ ಪ್ರಮುಖ ಸರ್ಕಾರಿ ಕೇಂದ್ರವನ್ನಾಗಿ ಮತ್ತಷ್ಟು ಬಲಪಡಿಸುತ್ತದೆ ಎಂದು ಹೇಳಿದರು. ನೆವರ್ ಲೇಟ್ ಫಾರ್ ಗೌರ್ಮೆಂಟ್. ಯಾವಾಗ ಮಾಡಿದ್ರೂ ಕೂಡ ಜನರಿಗೆ ಅದು ಅನುಕೂಲ ಆಗುತ್ತೆ. ಇಲ್ಲಿ ಈಗಾಗಲೇ ನಾವು ಕಿದ್ವಾಯಲ್ಲಿ 2016ರಲ್ಲೇ ಮಾಡಿದ್ದೀವಿ. ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಲಜಿ ಕಳೆದ ವರ್ಷನೇ ಮಾಡಿದ್ದೀವಿ. ಈಗಲೂ ಕೂಡ ನಾವು ನಮ್ಮ ಎಲ್ಲ OTs ಅಪ್ಗ್ರೇಡ್ ಮಾಡಿದ್ದೀವಿ, ಮಾಡ್ಯುಲರ್ OTs ಮಾಡಿದ್ದೀವಿ. ಸುಮಾರು ಎಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ ಮಾಡ್ಯುಲರ್ OTs ಮಾಡಿದ್ದೀವಿ. ಅಪ್ಗ್ರೇಡೇಷನ್ನು ಈ ಸರ್ಕಾರ ಬಂದ ಮೇಲೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಮತ್ತು ಹಿಂದೆನೂ ಮಾಡಿದ್ದೀವಿ. ಮತ್ತು ಈ ಸರಿ ನಾವು ಎಲ್ಲ ಕಡೆಯೂ ಕೂಡ ರೋಬೋಟಿಕ್ ಸರ್ಜರಿಗೆ ಅನುಕೂಲ ಆಗ್ತಕ್ಕಂಥ ಈ ರೋಬೋಟ್ಸನ್ನು ಏನಂದರೆ ಇದರಲ್ಲಿ 2-3 ಥರ ಇರುತ್ತೆ. ಸಾಫ್ಟ್ ಟಿಶ್ಯೂ ಬೇರೆ ಇರುತ್ತೆ. ಆಮೇಲೆ ಇದು ಫಾರ್ ಆರ್ಥೋಪೆಡಿಕ್ಸ್ ಯೂಸಿಗೆ ನಾವು ಬೇರೆ ಬೇರೆ ಕಡೆ ಮಾಡಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ಇದೆ. ಯಾಕಂದರೆ ಈಗ ನಾವು ಗೌರ್ಮೆಂಟ್ ಸೆಟಪ್ಪಲ್ಲೇ ಕೂಡ ಮೆಡಿಕಲ್ ಕಾಲೇಜಸಲ್ಲೂ ಕೂಡ ನಾವು ನೀ ಮತ್ತು ಹಿಪ್ ರಿಪ್ಲೇಸ್ಮೆಂಟನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ರೋಬೋಟಿಕ್ ಯಾಕೆ ನಾವು ಅಳವಡಿಸ್ತಾ ಇದ್ದೀವಿ ಅಂದರೆ ಮೋರ್ ಅಕ್ಯುರಸಿ ಇರುತ್ತೆ, ಬೆಟರ್ ರಿಸಲ್ಟ್ ಇರುತ್ತೆ ಅಂಥೇಳಿ ಈಗ ಮಾಡ್ತಾಯಿದ್ದೀವಿ. ಸರ್ಕಾರ ಎಲ್ಲ ಕಡೆನೂ ಮಾಡಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ಇದೆ. ಈಗ ಇಲ್ಲಿ ನಾವು ಸಂಜಯ್ ಗಾಂಧಿ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟು, ಇದು ಟ್ರಾಮಾ ಸೆಂಟ್ರ್ ಇದ್ದರೂ ಕೂಡ ಇದು ಮೇಜರ್ ಆರ್ಥೋಪೆಡಿಕ್ಸ್ ನಾವಿಲ್ಲಿ ಡೀಲ್ ಮಾಡ್ತಾ ಇರೋದ್ರಿಂದ ಇದನ್ನು ಮೊದಲು ನಾವು ಇಲ್ಲಿ ಅಳವಡಿಸಿದ್ದೀವಿ. ಬೇರೆ ಕಡೆನೂ ಮಾಡ್ತೀವಿ. ಸಕ್ಸಸ್ ರೇಟ್ ವಿಲ್ ಬಿ ಗುಡ್. 99% ಇರುತ್ತೆ ಇದರಲ್ಲಿ. ಬರೀ 3 mm ಡಿಫರೆನ್ಸ್, 0.011%. ಈಗ ನಿಮ್ಮ ಕನ್ವೆನ್ಷನಲ್ ಮಾಡಿದ್ರೆ 3 mm ಡಿಫ್ರೆನ್ಸೇ ಇರುತ್ತೆ, ಬಟ್ ಇಲ್ಲಿ ಮಾಡಿದ್ರೆ 0.03 ಇರುತ್ತೆ. ಸೊ 100% ಅಕ್ಯುರಸಿ ಇರುತ್ತೆ ಇದರಲ್ಲಿ ಕನ್ವೆನ್ಷನಲ್ ಮಾಡೋದಕ್ಕಿಂತ. ಬಟ್ ನಮ್ಮ ಎಲ್ಲ ಕಡೆ ರಿಸಲ್ಟ್ ಭಾಳ ಚೆನ್ನಾಗಿದೆ. ನಮ್ದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನು ನೀ ರಿಪ್ಲೇಸ್ಮೆಂಟು ಹಿಪ್ ರಿಪ್ಲೇಸ್ಮೆಂಟ್ ಆಗಿದೆ, 99% ಗುಡ್ ರಿಸಲ್ಟ್ಸ್. 2 ಟೈರ್ ಸಿಟಿ ಎಲ್ಲ ಕಡೆನೂ ಮಾಡ್ತೀವಿ. ಯಾಕಂದರೆ
ಈಗ ಕಿಮ್ಸ್ ಹುಬ್ಳಿ, ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಕಡೆ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಅದವ್ರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಎಲ್ಲ ರೊಬೋಟಿಕ್ ಇಕ್ವಿಪ್ಮೆಂಟಿನ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಮಾಡಬೇಕು ಅಂತಂದರೆ ಅದಕ್ಕೆ ಸುಮಾರು ದುಡ್ಡು ಖರ್ಚಾಗುತ್ತೆ. ಸುಮಾರು ಒಂದು 900 ಕೋಟಿ ಪ್ರಪೋಸಲ್ ಇದೆ. ಹಾಗಾಗಿ ಇದು ಹಂತ ಹಂತವಾಗಿ ಮಾಡಬೇಕು ಅಂತಕ್ಕಂಥದ್ದು. ಪ್ರೈಸ್ ಫ್ರೀ ಆಫ್ ಕಾಸ್ಟ್ ಇದು. ವಿ ಆರ್ ಚಾರ್ಜಿಂಗ್ ಸಮಥಿಂಗ್ ಫಾರ್ ದಿಸ್. ನೋಡಿ, ಆಯುಷ್ಮಾನ್ ಭಾರತಲ್ಲಿ ಕ್ಲೇಮ್ ಮಾಡ್ತೀವಿ. ಇದು ಜನರಿಗೆ ಫ್ರೀ ಆಫ್ ಕಾಸ್ಟ್. ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಫ್ರೀ ಆಫ್ ಕಾಸ್ಟ್. ಏನಂದರೆ ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್, ಅವ್ರ ಹತ್ರ BPL ಕಾರ್ಡ್ ಇದ್ದರೆ. BPL ಕಾರ್ಡ್ ಇಲ್ಲ ಅಂದ್ರೆ ಭಾಳ ಕಮ್ಮಿ ಜನ ಇದ್ದಾರೆ ಇಲ್ಲದೆ ಇರೋರಿಗೆ ಸ್ವಲ್ಪ ಕಾಸ್ಟ್ ಆಗುತ್ತೆ. 1,30,000 ಅಂದರೆ APL ಕಾರ್ಡ್ ಇರೋರಿಗೆ ಕನ್ಸೆಷನಲ್ಲಿ ಆಗುತ್ತೆ. ಬೇರೆ ಪ್ರೈವೇಟಲ್ಲಿ ನೀವು ಹೋದರೆ 4 ರಿಂದ 6 ಲಕ್ಷ ಬೇಕು. ನಮ್ಮ ಹತ್ರ ಒಂದು ವೇಳೆ BPL ಕಾರ್ಡ್ ಇಲ್ಲದೆ ಇಲ್ಲಿ ಬಂದರೆ ಅವ್ರಿಗೆ 1,30,30,000 ಆಗುತ್ತೆ. 20% ಕಾಸ್ಟಲ್ಲಿ ಇದೆ. ಯೂಸ್ ಮಾಡ್ತಾ ಇದ್ದಾರೆ ಜನ. ನಿಮ್ಮ ಮುಖಾಂತರ ಅದಕ್ಕೆ ಹೇಳ್ತಾ ಇದ್ದೀವಿ ತಾನೇ, ಈಗೆಲ್ಲ ಎಲ್ಲರಿಗೂ ಜನರಿಗೆ ಅವೇರ್ ಮಾಡಿಸಿ. ಓಕೆ, 500 ಕೇಸಸ್ ಇನ್ ಇಯರ್ ಮಾಡ್ತಾ ಇದ್ದಾರೆ ಈಗಾಗಲೇ.